ರಾಜ್ಯ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿರುವುದನ್ನು ವಿರೋಧಿಸಿ ಇಂದು ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಪ್ರಸ್ತುತ ಪರಿಶಿಷ್ಟ ಸಮುದಾಯಗಳಿಗೆ ಆಗಿರುವ ಅನ್ಯಾಯ ನನ್ನ ಸಮುದಾಯಕ್ಕೆ ಆಗಿದ್ದರೆ ಸ್ಥಳದಲ್ಲಿಯೇ ರಾಜೀನಾಮೆ ನೀಡಿ ಹೊರಬರುತ್ತಿದ್ದೆ. ಆದರೆ ಪರಿಶಿಷ್ಟ ಸಮುದಾಯಗಳಿಗೆ ಸೇರಿದ 4 ಸಚಿವರು ಇದನ್ನು ವಿರೋಧಿಸುವ ಬದಲು ಸಮರ್ಥಿಸುತ್ತಿರುವುದು ವಿಪರ್ಯಾಸ ಎಂದರು. ಕಳೆದ 2 ವರ್ಷದಿಂದ ಯಾಕೆ ಜಾತಿ ಗಣತಿ ಅನುಷ್ಠಾನ ಮಾಡಲಿಲ್ಲ? ಚುನಾವಣೆ ಬಂದರೆ ಜಾತಿ ಗಣತಿ ಬೇಕು, ಸಚಿವ ಸಂಪುಟಕ್ಕೆ ಬಂದರೆ ವಾಪಸ್ ಹೋಗುತ್ತೆ. ಯಾರ ಬಳಿ ಈ ನಾಟಕಗಳು? ಈ ನಾಟಕಗಳನ್ನು ರಾಜ್ಯದ ಜನ ನೋಡಿದ್ದಾರೆ. ಒಂದು ಬಾರಿ ನಿಮಗೆ ಜನತೆ ಅವಕಾಶ ನೀಡಿ ಭ್ರಮ ನಿರಸನರಾಗಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ 50 ಸ್ಥಾನವೂ ಬರಲ್ಲ. ಈ ಹೋರಾಟ ಒಂದು ದಿನಕ್ಕೆ ಸೀಮಿತವಲ್ಲ, ನಿರಂತರವಾಗಿ ಮುಂದುವರಿಯಬೇಕು. ಎಲ್ಲ ದಲಿತರು ಮತ್ತು ಹಿಂದುಳಿದವರಿಗೂ ಇದನ್ನು ಮುಟ್ಟಿಸಬೇಕು. ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ವರ್ಗಗಳ ಮುಖಂಡರನ್ನು ಸೇರಿಸಿ ಹೋರಾಟ ಮಾಡೋಣ. ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಹೋರಾಟ ಮಾಡಲು ನನ್ನ ಸಹಕಾರ ಇದೆ ಎಂದು ಸಂಸದರು ಘೋಷಣೆ ಮಾಡಿದರು. ವರ್ಗವನ್ನ ತೋರಿಸ್ತೀವಿ ಅಂತ ಹೇಳಿದಂತ ಕಾಂಗ್ರೆಸ್ ಪಕ್ಷ ನಮಗೆ ನರಕ ತೋರಿಸ್ತಾ ಇದೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದೆ. ಆ ನೋವು ಹೆಚ್ಚಾಗಿದೆ. ಆ ನೋವಿಗೆ ನಾವಿವತ್ತೆಲ್ಲ ಸೇರಿದ್ದೀವಿ. ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ ಅನೇಕ ಆಸೆ ಆಕಾಂಕ್ಷೆಗಳನ್ನ ತೋರಿಸಿ ನಿಮ್ಮ ಮತಗಳನ್ನ ಶೇಖರಿಸಿ ಇವತ್ತು ಪ್ರಧಾನವಾಗಿ ಸರ್ಕಾರಕ್ಕೆ ಬಂದಿದೆ. ಅದೇನು ಗುಟ್ಟಾಗಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ 135ಕ್ಕೂ ಹೆಚ್ಚು ಸ್ಥಾನ ಅವ್ರಿಗೆ ಸಿಕ್ಕಿದೆ ಅಂದ್ರೆ ಅದಕ್ಕೆ ಬಹಳ ಮುಖ್ಯವಾದಂತ ಕಾರಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತದಾರರು ವಿಶೇಷವಾಗಿ ನೀವು ಮಾಡಿರ್ತಕ್ಕಂಥ ಆಶೀರ್ವಾದ ಅಂತ ನಾವ್ಯಾರು ಕೂಡ ಮರಿಬಾರ್ದು, ಕಾಂಗ್ರೆಸ್ ಪಕ್ಷ ಮರಿಬಾರ್ದು. ಆದ್ರೆ ನೀವು ಮಾಡಿದ್ದೇನು? ಏನು ಬಲಹೀನ ವರ್ಗಗಳಿಗೆ ನಾವು ಚಾಂಪಿಯನ್ ಅಂತ ನೀವೇ ಕರ್ಕೊಳ್ತೀರಿ, ಅಹಿಂದ ಚಾಂಪಿಯನ್ ನಾನೇ ಈ ದೇಶದಲ್ಲಿ ಅಂತ ಕರ್ಕೊಳ್ತೀರಿ. ಚಾಂಪಿಯನ್ ಆದವರು ಅಹಿಂದ ವರ್ಗಗಳಿಗೆ ಏನ್ ಮಾಡಬೇಕು? 100 ಮನೆ ಕಡೆ 200 ಮನೆ ಕೊಡ್ಬೇಕಾಗಿತ್ತು ನೀವು. ಆದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಪ್ರತಿ ಕ್ಷೇತ್ರಕ್ಕೆ ನಾವು ಬಡವರಿಗೆ 100 ಮನೆ ಕೊಡ್ತಾ ಇದ್ವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ. ಇವತ್ತು ಒಂದು ಮನೆ ಇಲ್ಲ, ಒಂದು ಕಾಂಕ್ರೀಟ್ ರಸ್ತೆ ಕಾಲೋನಿಯಲ್ಲಿಲ್ಲ. ನಾವೇ 89% ನಾವು ಮಾಡಿದೀವಿ, ನಮ್ಮ ಕ್ಷೇತ್ರಗಳಲ್ಲಿ ನಾವು ಮಾಡಿದೀವಿ. ಸಮಾಜ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಮಾನ್ಯ ನಾರಾಯಣ ಸ್ವಾಮಿ ಅವರು. ಎಷ್ಟು ಕೆಲಸ ಮಾಡಿದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ. ಆದರೆ ನೀವೇನ್ ಮಾಡ್ತಾ ಇದ್ದೀರಿ? ಪರಿಶಿಷ್ಟರ ಬಡವರನ್ನು ವೋಟ್ ಬ್ಯಾಂಕ್ಗಳಾಗಿ ಕಾಂಗ್ರೆಸ್ ನೋಡುತ್ತಿದೆ. ನಿಜವಾಗಿಯೂ ಈ ಸಮುದಾಯಕ್ಕೆ ಉದ್ಧಾರ ಮಾಡಬೇಕು, ಶೈಕ್ಷಣಿಕ, ಆರ್ಥಿಕ, ರಾಜಕೀಯವಾಗಿ ಬೆಳೆಸುವ ಉದ್ದೇಶ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಕಾಂಗ್ರೆಸ್ ಸರ್ಕಾರದ ನಾಟಕಗಳನ್ನು ರಾಜ್ಯದ ಜನತೆ ನೋಡುತ್ತಿದ್ದಾರೆ. ಪ್ರತಿ ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ನಂಬಿಕೆ, ವಿಶ್ವಾಸ, ಭರವಸೆ ಉಳಿಸಿಕೊಂಡಿಲ್ಲ. ಅದೇ ಕಾರಣಕ್ಕೆ ಯಾವ ಚುನಾವಣೆ ನಡೆಸಲು ಸರ್ಕಾರ ಮುಂದಾಗುತ್ತಿಲ್ಲ ಎಂದು ಲೇವಡಿ ಮಾಡಿದರು. ಎಪಿಎಂಸಿ, ಟಿಎಪಿಎಂಎಸ್, ಡಿಸಿಸಿ ಬ್ಯಾಂಕ್, ಹಾಲು ಒಕ್ಕೂಟ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ, ಮಹಾನಗರ ಪಾಲಿಕೆಗೂ ಚುನಾವಣೆ ನಡೆಸುವ ಧೈರ್ಯ ಇಲ್ಲದೆ ಸರ್ಕಾರ ಮೌನಕ್ಕೆ ಶರಣಾಗಿದೆ. ಒಂದು ಅವಧಿಯೇ ಮುಗಿದರೂ ಚುನಾವಣೆ ಮಾಡಲು ಮುಂದಾಗಿಲ್ಲ. ಕಾಂಗ್ರೆಸ್ನವರಿಗೆ ಅಂಬೇಡ್ಕರ್ ಹೆಸರು ಹೇಳಲು ಯೋಗ್ಯತೆ ಇಲ್ಲ. ಇಂದು ಅಂಬೇಡ್ಕರ್ ಇದ್ದಿದ್ದರೆ ರಸ್ತೆಗಿಳಿದು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುತ್ತಿದ್ದರು ಎಂದು ಆರೋಪಿಸಿದರು. ಪಂಪ್, ಮೋಟಾರ್, ಪೈಪ್ಗಳನ್ನು ಈ ಹಿಂದೆ ಪರಿಶಿಷ್ಟರಿಗೆ ಮತ್ತು ಹಿಂದುಳಿದವರಿಗೆ ನೀಡಲಾಗುತ್ತಿದ್ದು, ಈ ಸರ್ಕಾರದ ದಾರಿದ್ರ್ಯ ಎಷ್ಟಿದೆ ಎಂದರೆ ಶಾಸಕರು ಹಳೆ ಫಲಾನುಭವಿಗಳ ಪಟ್ಟಿ ತೆಗೆದು ಹೊಸ ಹೆಸರು ಬಳಸುತ್ತಿದ್ದಾರಂತೆ. ಹಿಂದಿನ ಸರ್ಕಾರ ತಂದ ಫಲಾನುಭವಿಗಳ ಹೆಸರು ಬದಲಾಯಿಸುವ ಯಾವ ನೈತಿಕತೆ ಶಾಸಕರಿಗಿದೆ? ಈ ಸಂಬಂಧ ಕಾನೂನು ಹೋರಾಟ ಮಾಡಲಾಗುತ್ತದೆ. ಒಬ್ಬ ಫಲಾನುಭವಿಗೂ ಅನ್ಯಾಯ ಆಗಲು ಬಿಡಲ್ಲ ಎಂದು ಸಂಸದರು ಭರವಸೆ ನೀಡಿದರು. ಅವರಿಗೆ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ, ನೀವು ಬೇರೆ ಹಣ ತಗೊಂಡ್ರೆ ನಾವು ಕೇಳಲ್ಲ.
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ ಅವರ ಅಭಿವೃದ್ಧಿಗೆ ಅಂತಾನೆ ಇಟ್ಟಂತ ಹಣ. ಅದರಲ್ಲಿ ನೀವು ಮೊದಲನೇ ವರ್ಷ ಎಷ್ಟು ತಗೊಂಡಿದ್ದೀರಿ? 11,700 ಕೋಟಿ ತಗೊಂಡಿದ್ದೀರಿ. ಅದರಲ್ಲಿ ಏನ್ ಮಾಡಿದ್ದೀರಿ? ಗ್ಯಾರಂಟಿ ಕೊಟ್ಟಿದ್ದೀರಿ. ನಿಮ್ಗೆ ಹೇಳಿದ್ರ ಇವರು ಗ್ಯಾರಂಟಿ ಕೊಡಿ, ನಮ್ಗೆ ಅಭಿವೃದ್ಧಿ ಬೇಕಾಗಿಲ್ಲ, ನಾವು ಮನೆಗಳಿಲ್ಲದೆ ಇದ್ರೂ ಪರವಾಗಿಲ್ಲ, ನಮಗೆ ರಸ್ತೆಗಳು ಬೇಕಾಗಿಲ್ಲ, ನಮ್ಮ ಹೊಲಕ್ಕೆ ರಸ್ತೆ ಬೇಡ, ನಮಗೆ ಸ್ಮಶಾನ ಬೇಡ, ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಡ, ನಮ್ಮ ಮಕ್ಕಳಿಗೆ ಆರೋಗ್ಯ ಬೇಡ ಅಂತ ಯಾರಾದ್ರೂ ಹೇಳಿದ್ರೇನಪ್ಪ? ಇದರ ಜೊತೆಗೆ ಇದೆಲ್ಲ ಕೊಡ್ತೀವಿ ಅಂತ ಹೇಳೋದ್ರ ಜೊತೆಗೆ ನೀವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರಿ. ಇವತ್ತು ಗ್ಯಾರಂಟಿ ಕೊಡುವಂತ ನೆಪದಲ್ಲಿ ಅವರಿಗೆ ನಿಗದಿ ಮಾಡಿದಂತ ಮೀಸಲನ್ನ ಇಟ್ಟಂತ ಹಣವನ್ನ ಮೊದಲನೇ ವರ್ಷದಲ್ಲಿ ತಗೊಂಡಿದ್ರಿ. ಆಯ್ತು, ಮೊದಲನೇ ವರ್ಷ ನೀವು ಸರಿಯಾಗಿ ಹಣಕಾಸಿನ ವ್ಯವಸ್ಥೆ ಮಾಡಲಿಲ್ಲ. ಎರಡನೇ ವರ್ಷದಲ್ಲಾದ್ರೂ ನಾವು ಮಾಡ್ತೇವೆ, ನಾವು ಅದರಲ್ಲಿ ಮುಟ್ಟಲ್ಲ ಅಂತ ಹೇಳಿದ್ರು ಕೆಲವರು. ಈ ಬಾರಿ ನಾವು ಮುಟ್ಟಲ್ಲ ಅಂತ ಹೇಳಿದ್ರು. ಆದ್ರೆ 23-24ರಲ್ಲಿ ಏನ್ ಮಾಡಿದಿರಿ? 14,000 ಸುಮಾರು 600 ಕೋಟಿ ರೂಪಾಯಿನ ಮತ್ತೆ ಬಳಕೆ ಮಾಡಿದ್ದೀರಿ. ನಾಳೆ ಬಡ್ಜೆಟ್ ಅನ್ನ ಇಡ್ತಾ ಇದ್ದೀರಿ. ಈಗ ಯಾವ ಮುಖ ನೋಡಿಸಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರನ್ನು ಉದ್ಧಾರ ಮಾಡ್ತೀರಿ ಅಂತೇಳಿ ಮತ ಹಾಕ್ಸ್ಕೊಂಡಿದ್ರಲ್ಲ, ನಾಳೆ ಬಡ್ಜೆಟ್ ನಲ್ಲಿ ಇವರಿಗೆ ಎಷ್ಟು ಅನ್ಯಾಯ ಮಾಡಿದ್ದೀರಿ ಅಂತ ಹೇಳ್ತೀರಾ ಬಡ್ಜೆಟ್ ನಲ್ಲಿ? ಇನ್ನು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ಪ್ರಸ್ತುತ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಟ್ಟೆಯಲ್ಲಿ ಅನ್ನ ಇಟ್ಟು ತಿನ್ನಲು ಕೂರುವುದಕ್ಕೂ ಮೊದಲೇ ತಟ್ಟೆಯನ್ನು ಅವರೇ ಕಸಿದುಕೊಳ್ಳುತ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಮಾಡಿದ ಕಾನೂನು ಅವರೇ ಉಲ್ಲಂಘಿಸಿದ್ದಾರೆ. ದಲಿತರ ಕ್ಷೇಮಾಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಲಾಗುತ್ತಿದೆ. ಹಾಗಾಗಿ ನೀವು ದಲಿತ ವಿರೋಧಿಗಳು ಎಂದು ಪಟ್ಟಿ ಹಾಕಿಕೊಳ್ಳಿ, ದಲಿತರ ಮತ ಬೇಡ ಎಂದು ಪಟ್ಟಿ ಹಾಕಿಕೊಳ್ಳಿ ಎಂದು ಲೇವಡಿ ಮಾಡಿದರು. ದಲಿತರ ಆರ್ಥಿಕ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗುವುದು ನಿಮಗೆ ಇಷ್ಟವಿಲ್ಲವೇ ಎಂದು ಪ್ರಶ್ನಿಸಿದ ನಾಗರಾಜ್, ದಲಿತರ ಮತ ಮಾತ್ರ ನಿಮಗೆ ಬೇಕೇ? ರಾಜ್ಯದಲ್ಲಿ ದಲಿತರು ಕಾಂಗ್ರೆಸ್ಗೆ ಒಂದು ಅವಕಾಶ ನೀಡಿದ್ದಾರೆ. ದಲಿತರ ಪರವಾಗಿ ನ್ಯಾಯ ಕೊಡಿಸುವ ಕಿಂಚಿತ್ತು ಮನೋಭಾವ ನೀವು ಬೆಳೆಸಿಕೊಂಡಿಲ್ಲ. ಬಡವರ ಪರ ನಿಲ್ಲುವ ಸರ್ಕಾರ ಬೇಕು. ಈ ಹಿಂದೆ ಡಾಕ್ಟರ್ ಕೆ ಸುಧಾಕರ್ ಅವರು ಶಾಸಕರಾಗಿದ್ದ ವೇಳೆ ಅಭಿವೃದ್ಧಿ ಏನು ಎಂಬುದು ನಾಡಿಗೆ ತೋರಿಸಿದ್ದಾರೆ. ಅಂತಹವರಿಗೆ ಅಧಿಕಾರ ಬಂದರೆ ಬಡವರಿಗೆ ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿ ದಲಿತರು ಕಾಂಗ್ರೆಸ್ ಅನ್ನು ದೂರ ಮಾಡಿ ಬಿಜೆಪಿ ಬೆಂಬಲಿಸುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ಒಂದೇ ಒಂದು ರಾಗಿ ಕಾಳಷ್ಟು ಕೂಡ ನ್ಯಾಯ ಕೊಡ್ಸೋಕ್ಕಾಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ತಟ್ಟೆಯಲ್ಲಿ ಅನ್ನ ಇಟ್ಟು ತಿರ್ಗಿ ಅವರೇ ಕಿತ್ಕೊಳ್ತಾರೆ. 7C 7D ಯಾರು ಹಿಂದೆ ಮಾಡಿದ್ದು ಅವರ ಅಧಿಕಾರದಲ್ಲೇ. ಆದರೆ ಇವತ್ತು ನೆಕ್ಸ್ಟ್ ಅಧಿಕಾರ ಬಂದಿದ ತಕ್ಷಣ ಇವತ್ತು ಅದೇ ಅನುದಾನನ ಇನ್ನೊಂದು ಗ್ಯಾರಂಟಿಗಳು ಕೊಡೋಂಥದ್ದಾಗ್ತಾ ಇದೆ. ಯಾಕೆ ನೀವು ದಲಿತರ ವಿರೋಧಿ ಅಂತೇಳಿ ಪಟ್ಟ ಹಾಕೊಂಡ್ಬಿಡಿ. ಯಾಕೆ ಬೇಕು? ದಲಿತರ ಮತ ಬೇಡ ಅಂತೇಳಿ ಪಟ್ಟ ಹಾಕೊಂಡ್ಬಿಡಿ. ದಲಿತರ ಮತ ಮಾತ್ರ ಬೇಕು. ದಲಿತರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಾಗಿ ಸಬಲೀಕರಣ ಆಗೋದು ಬೇಡವಾ ನಿಮಗೆ? ಬರೀ ಮತ ಮಾತ್ರ ಬೇಕಾ ನಮ್ದು? ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದೀನಿ ನೋಡಿ ಸಿದ್ದರಾಮಯ್ಯ ಅವರೇ, ಒಂದು ಅವಕಾಶ ನೀವು ಮಾಡ್ಕೊಟ್ಟಿದ್ದೀರಾ ಜನ. ನಮ್ಮ ದಲಿತರೆಲ್ಲ ನಿಮ್ಮ ಪರವಾಗಿ ನಿಂತಿದ್ದಾರೆ ಅಂತೇಳಿ ನೀವು ಕೂಡ ಹಲವಾರು ಸಭೆಗಳಲ್ಲಿ ಹೇಳಿದ್ದೀರಾ. ಆದರೆ ದಲಿತರ ಪರವಾಗಿ ನ್ಯಾಯ ಕೊಡಿಸ್ಬೇಕು ಅವ್ರಿಗೆ ಅನ್ನೋ ಕಿಂಚಿತ್ತು ಮನೋಭಾವ ಕೂಡ ನೀವು ಬೆಳೆಸ್ಕೊಂಡಿಲ್ವಲ್ಲ. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.